ಹಿಂಗ್ ದ್ರೋಹ ಮಾಡಕ್ಕೆ ಹೆಂಗೋ ಮನಸ್ಸು ಬಂತು ನಿಂಗೆ? ಎಷ್ಟೋ ಕಾಸು ತಗೊಂಡಿದ್ಯಾ ರಮಣನ ಹತ್ರ? ನಾನು ರಮಣ ಅವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ ಅನ್ಕೊಂಡಿದ್ಯಾ ಮಗ? ನಾಟಕ ಮಾಡ್ಬೇಡ ನನ್ನ ಮಗನೇ, ಹಿಂಗೆ ಯಾಕೋ ಮಾಡಿದೆ? ನಿಜವಾಗ್ಲೂ ರಮಣ ಅವ್ರ ಹತ್ರ ಕಾಸು ಏನೂ ತೊಗೊಂಡಿಲ್ಲ ಕಣೋ, ಇದೆಲ್ಲ ಒಂದು ಹುಡುಗಿಗೋಸ್ಕರ ಮಾಡಿದೆ ಕಣೋ. ಹಾಯ್, ಹೋಗು, ಹತ್ತು. ಥ್ಯಾಂಕ್ಸ್ ರಾಜು. ಅತ್ತೆ 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 ಬೇಗ ಅತ್ತೆ. ನಾಳೆ ಅವ್ರಾಗ ಅವರೇ ಕಂಡಿಡಿಯೋವರೆಗೂ ನಿಮ್ ಕ್ಲೋಸ್ ಫ್ರೆಂಡ್ಸ್ ಹತ್ರನೂ ಈ ಮ್ಯಾಟ್ರ್ ಹೇಳ್ಬಾರ್ದು. ಪ್ರಾಮಿಸ್ ಮಾಡು. ಒಂದು ನಿಮಿಷ. ಎಲ್ಲಪ್ಪ ನೋಡ್ತಾ ಇದ್ದಾಳು, ಮೊಟ್ಟೆ ಏನಾದ್ರು ಬಂದ್ಬಿಟ್ನಾ? ಅದಾ ನಾನೇ ಚಿಕ್ಕ ವಯಸ್ಸಲ್ಲಿ ತುಂಬಾ ಕ್ಯೂಟ್ ಆಗಿದ್ದೆ. ಓಕೆ ಓಕೆ. ಏಯ್ ಟಾಟಾ. ಏಯ್ ಶಿವ, ಏನೋ ಇವನು? ನೋಡು ರಾಜು, ನಮ್ಮ ಜೀವನದಲ್ಲಿ ಹುಡುಗಿರು ಬೇಡ ಅಂತ ಹೇಳಿ ಚಿಕ್ಕ ವಯಸ್ಸಲ್ಲಿ ನಿರ್ಧಾರ ಮಾಡಿದೀವಿ ತಾನೆ? ಏಯ್ ಮಣಿ 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 ಸುಮ್ಮನೆ ಮಣಿ, ನಾನು ಅವತ್ರ ಮಾತಾಡ್ತಿಲ್ವಾ? ಹೋಗು. ಈ ವಿಷಯ ನಿಂಗೆ ಗೊತ್ತಾದ್ರೆ ನೀನು ತುಂಬಾ ಕೋಪಿಸ್ಕೊಳ್ತೀನಿ ಅಂತ ಹೇಳಿಲ್ಲ ಕಣೋ. ಲೂಸರ್ ನೀನು. ಚಿಕ್ಕ ವಯಸ್ಸಲ್ಲಿ ಯಾವುದೋ ಕೋಪದಲ್ಲಿ ಮಾಡಿದ್ದಕ್ಕೆ ಇವಾಗ ಇಂಥ ವಿಷಯನ ಅಂತ ಮುಚ್ಚಿಡ್ತಾ ಇದೆಯಾ? ಏನೋ ಮುಂಚೆನೇ ಹೇಳಿದ್ರೆ ಎಮ್ ಎಲ್ ಎ ಪ್ರಾಜೆಕ್ಟೇ ಮುಟ್ತಿರ್ಲಿಲ್ಲ ಅಲ್ವಾ? ಏನೋ ನಿನ್ಲೆ. ಏಯ್ ಶಿವ, ಈ ಏರಿಯಾದಲ್ಲಿ ಕಲಾ ಅಂತ ಒಂದು ಹುಡುಗಿ ಇದ್ಲು, ಸಕ್ಕತ್ತಾಗಿದ್ಲು, ನಮ್ಮ ಮನೆ ಮೇಲೆ ಇದ್ಲು. 3 ವರ್ಷ ನಂಗೆ ಲವ್ ಟಾರ್ಚರ್ ಕೊಟ್ಲು. ನೀ ಹೇಳಿದ್ಯಾ ಅನ್ನೋ ಒಂದೇ ಕಾರಣ. ಕೇಳಿಸ್ಕೊಳ, ನೀವ್ ಹೇಳಿದಿರ ಅನ್ಕೊಂಡು ನಾನು ಅವಳ ಕಡೆ ಕಣ್ಣೆತ್ತು ಕೂಡ ನೋಡಿಲ್ಲ ಕಣ್ರೋ. ಮಣಿ, ಆ ಹುಡುಗಿಗೆ ಬುದ್ಧಿ ಸ್ವಲ್ಪ ಕಮ್ಮಿ ಮಣಿ. ನೀನು ಇಷ್ಟಕ್ಕೆ ಲವ್ನು ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡ. ಲೇ ನಗು, ಚೆನ್ನಾಗಿ ನಗು. ಈಗಲೇ ನಿನ್ ಡವ್ವು ನಮ್ಮ ಲಿಸ್ಟಲ್ಲಿ ಯಾವ ಕೆಟಗರಿ ಅಂತ ನೋಡ್ತೀನಿ. ಅವಳ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ ಮಗ. ಅವಳ ಫಸ್ಟ್ ಟೈಮ್ ನೋಡಿದಾಗಲೇ ತಿಳ್ಕೊಂಬಿಟ್ಟೆ ಅವಳು ಯಾರನ್ನೂ ಲವ್ ಮಾಡ್ತಾ ಇಲ್ಲ. ಕ್ಲೀನ್ ಒಳ್ಳೆ ಹುಡುಗಿ ಮಚ್ಚ ಅವಳು. ಮಗ, ನೀವಿಬ್ರು ನನಗೋಸ್ಕರ ಅಲ್ಲಿ ಬಂದು ನೋಡ್ಲೇಬೇಕು ಮಗ. ಖಂಡಿತ ಅವಳು ನನಗೆ ಇಷ್ಟ ಆಗ್ತಾಳೆ. ಲೇಲೆ, ನಾನು ಹೇಳೋದು ಕೇಳು. ಒಂದ್ಸತಿ ನೀನು ಬಂದು ನೋಡು. ನಿಂಗೆ ಇಷ್ಟ ಆಗ್ಲಿಲ್ವಾ ನನಗೆ ಹೇಳ್ಬಿಡು, ನಾನು ಬಿಟ್ಬಿಡ್ತೀನಿ. ಹಾಯ್, ಹೆಂಗಿದ್ದೀರಾ? ಶಿವ, ಅವಳು ರಾಜು ಹುಡುಗಿ ಕಣ. ಹೌದು, ರಾಜು ಹುಡುಗಿನೇ. ಚೆನ್ನಾಗಿದ್ದಾಳಲ್ವಾ ಮಗ? ಹೆಂಗೋ ಮಗ? ಕಾಯೆಲ್ಲ ತೋರಿಸಿ ಪಟಾಯಿಸ್ತಾ ಇದ್ದೀನಿ ಅವಳ. ನನಗೇನೋ ಓಕೆ ಆಗತ್ತೆ ಅನ್ಸತ್ತೆ. ಒಬ್ಳೆ ಬಾ ಅಂತ ಹೇಳಿದಾಳೆ. ಲವ್ ಮಾಡಿರ್ಬೇಕೇನೋ. ಮಣಿ, ಮಣಿ, ಮಣಿ. ಏನೋ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಸರಿ ಬಿಡು. ಹೇಳಿದ್ರು ನಂಬಲ್ಲ ನೀನು. ಏನಾ ಎಬ್ರಿಸ್ಬಿಟ್ಟು ಉರಿಸ್ತಾ ಇದೆಯಾ? ಏನಂತ ಹೇಳು. ಏನಿಲ್ಲ ಮಣಿ,
ಆ ಹುಡುಗಿ ಇಲ್ವಾ? ಯಾವ ಹುಡುಗಿ? ಅದೇ ಕಣ, ಬೆಳಗ್ಗೆ ನೋಡಿದ್ವಲ್ಲ, ಶ್ರುತಿ. ಹೌದು. ಆ ಹುಡುಗಿ ಬೆಳಿಗ್ಗೆ ನಮ್ಮ ಮುಂದೆ ಪಾಸ್ ಆಗಿ ಹೋದ್ಮೇಲೆ ಹಾ ನಿನ್ನೆ ನೋಡ್ಕೊಂಡು ಹೋದಂಗಿತ್ತು ಮಗ. ಛೇ ಮೆಂಟ್ಲೋ, ಅವಳು ರಾಜ ಹುಡುಗಿ ಕಣ. ನಿನ್ಗೆ ಯಾಕೆ ಹಂಗೆ ಅನ್ನಿಸ್ತು? ಮುಚ್ಕೊ ಮಲ್ಕೊಳ. ಅವಳು ಎಷ್ಟೊಂದು ಚೆನ್ನಾಗಿದ್ದಾಳೆ. ನಾನು ಮುಚ್ಕೊ ಮಲ್ಕೊಳ. ನೋಡಿದ್ಲು. ನನಗೇನೋ ಹಂಗೆ ಅನ್ಸುತ್ತಪ್ಪ, ಅದಕ್ಕೆ ಹೇಳ್ದೆ. ಬಿಯರಲ್ಲಿ ಪಾಯಸ ಹಾಕ್ತೀಯಾನೆ ಬ್ಲಡಿ ಬೆಗ್ಗರ್. ಸುಮ್ಮನೆ ಮಲ್ಕೋ. ಹೇ ಶಿವ, ಆ ಹುಡುಗಿ ನನ್ನೇ ನೋಡಿದ್ಲು ಕಣೋ. ಪಾಪ ಕಣೋ ಆ ರಾಜು. ರಾಜು ಯಾಕೋ ಪಾಪ? ಒಂದು ಹುಡುಗಿ ಸೇರ್ ಮಾಡಿದ್ರೆ ತಾನೇ ಲವ್. ರಾಜು ಆ ಹುಡುಗಿನ ಒಂದು ಸೈಡ್ ತಾನೇ ಲವ್ ಮಾಡ್ತಿರೋದು. ಬಟ್ ಆ ಹುಡುಗಿನ ಡಿಸೈಡ್ ಮಾಡಬೇಕು. ಇಲ್ಲ ಹೇ ರಾಜು, ಎಲ್ಲ ಇದೆಯಾ? ಹಿಂಗೇನು ಟೈಮ್ ಸೆನ್ಸ್ ಇಲ್ವೇನಾ? ಶ್ರುತಿ ನೋಡಕ್ ಹೋಗ್ತಿಲ್ವಾ? ಏಯ್, ಎಲ್ಲ ನನಗೆ ಗೊತ್ತು. ಎಲ್ಲ ಮುಚ್ಕೊಂಡು ಟೀ ಅಂಗಡಿ ಹತ್ರ ಬಾ. ಏನೋ ಗೊತ್ತು, ಆ ಹುಡುಗಿ ನನ್ನೇ ನೋಡಿದ್ದು. ಗೊತ್ತಾ ನಿಂಗೆ? ಪೈನಾಪಲ್. ರಾಜು, ಯಾವ್ದು ರಾಶಿ ನಿಂದು? ಕುಂಭ. ಕುಂಭ ರಾಶಿ ಒಳ್ಳೆ ದಿನ ಕಣ. ಏನೋ ಮಗ ಡಲ್ಲ? ಯಾಕೋ ಬೇಜಾರಾಗಿದ್ಯಾ? ಮೈಗೆ ಸರಿ ಇಲ್ವಾ? ಯಾಕೋ? ಏನಿಲ್ಲ ಮಗ, ಇಷ್ಟು ದಿನ ಹುಡುಗಿನ ಫಾಲೋ ಮಾಡ್ತಾನೆ ಇದ್ದೆ. ಶಿವ ಸಡನ್ನಾಗಿ ಪ್ರಪೋಸ್ ಮಾಡುವಂತ ಇದ್ದಾನೆ. ಇಲ್ವೋ, ಅವನ ಪಾಡಿಗೆ ಅವ್ನು ಕನ್ಸು ಕಾಣ್ತಿದ್ದಾನೆ. ಅವನೋಗಿ ಪ್ರಪೋಸ್ ಮಾಡಿದ್ರೆ ತಾನೇ ಗೊತ್ತಾಗೋದು ಆ ಹುಡುಗಿ ಯಾರನ್ನ ಇಷ್ಟಪಡ್ತಿದ್ದಾಳೆ ಅಂತ. ಹೌದು ರಾಜು, ಮಾಡ್ಬಿಡು. ಆಗ್ತಾನೆ ಆ ಹುಡುಗಿ ಮನ್ಸಲ್ಲೂ ಯಾರಿರೋದು ಅಂತ ಗೊತ್ತಾಗೋದು. ಅದೇನು ಪ್ರಾಬ್ಲಮ್ ಇಲ್ಲ. ಆ ಹುಡುಗಿ ಮೇಲೆ ಒಂದು ಪೆಟ್ಟಿ ಕೇಸ್ ಇದೆ, ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಪಾಪ ಕಣೋ, ಫ್ಯೂಚರಲ್ಲಿ ಹೆಂಗೋ ಅವ್ನ ಮುಖ ನೋಡೋದು. ಈಗಲೇ ಅವ್ನ ಕಣ್ಣು ನೋಡೋಕ್ಕಾಗ್ದಲ್ಲೇ ಕನ್ನಡಕ ಹಾಕೊಂಡಿದ್ದೀನಿ. ಮಗ, ಕುಂಭರಾಶಿ, ಶಿವ ಬೇರೆ ಒಳ್ಳೆ ವಿಷಯ ಹೇಳಿದ್ದಾನೆ. ಡಿಸೈಡ್ ಮಾಡಿದ್ದೀನಿ, ಇವತ್ತೇ ನಾನು ಲವ್ ಬಗ್ಗೆ ಹೇಳ್ತೀನಿ.